ಅದೇ ಒಂದು ಹಳ್ಳಿಯಾಗ 8 ಜನ ಫ್ರೆಂಡ್ಸ್ ಇದ್ದರು. ಅದು ಬಾಲ್ಯದಾಗ 8 ಜನ ಫ್ರೆಂಡ್ಸ್ ಇದ್ದರು. ಬುದ್ಧಿವಂತರಿದ್ದರು. ಬುದ್ಧಿವಂತರು ಇರಬೇಕಾದ್ರೆ ಏನು ಮಾಡಿಬಿಟ್ರು, ಒಂದು 4 ಹುಡುಗರನ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಹಾಕಿಬಿಟ್ರು, ಬೆಂಗಳೂರು ಅಂತ ಸಂಸ್ಥೆಯಲ್ಲಿ. ಇವು ಪಾಪ 4 ಹುಡುಗರು ಬಡವರು ಕನ್ನಡ ಮೀಡಿಯಂ ಸ್ಕೂಲಿಗೆ ಹಾಕಿದ್ರು. 1ನೇ ಕ್ಲಾಸ್ ಓದಿದ್ರು, 2ನೇ ಕ್ಲಾಸ್ ಓದಿದ್ರು, 3ನೇ ಕ್ಲಾಸ್ ಓದಿದ್ರು, 4ನೇ ಕ್ಲಾಸ್ ಓದಿದ್ರು. ಅವಾಗ ಭೇಟಿ ಆಗ್ತಿದ್ರು. ಎಲ್ಲ 8 ಮಂದಿ ಜನ ಫ್ರೆಂಡ್ಸ್ ಇವರೆಲ್ಲ ಸೇರ್ತಿದ್ರು. ಸೇರ್ಬೇಕಾದ್ರೆ 4 ಆಯಿತು, 5 ಆಯಿತು, 5ಕ್ಕೆ ರಜೆಗೆ ಬರ್ತಿದ್ರು, 6ಕ್ಕೆ ರಜೆ ಬರ್ತಿದ್ರು. ಹಂಗೆ ಬಂದ್ಕಂತಿರ್ಬೇಕಾದ್ರೆ 7ನೇ ಕ್ಲಾಸ್ ಮುಗೀತು, 8ನೇ ಕ್ಲಾಸ್ ಮುಗೀತು, 9ನೇ ಕ್ಲಾಸಿಗೆ ಬಂದರು. ಅವ್ರು ಇಂಗ್ಲೀಷ್ ಮೀಡಿಯಂನಲ್ಲಿ ಓದ್ತಾ ಇದ್ದಾರೆ, ಇವರು ಕನ್ನಡ ಮೀಡಿಯಂನಲ್ಲಿ ಓದ್ತಾ ಇದ್ದಾರೆ. ಆದರೂ ಏನಪ್ಪ ಅಂತಂದರೆ 9ನೇ ಕ್ಲಾಸ್ ಅನ್ನೋದ್ರಾಗ ಸ್ವಲ್ಪ ಸಂಪರ್ಕ ತಪ್ಪಿಟ್ಟಿತ್ತು ಅವರೆಲ್ಲರಿಗೂ. ಊರಿನ ಸಂಪರ್ಕ ತಪ್ಪಿಟ್ಟಿತ್ತು. ಊರಲ್ಲಿರ್ತಕ್ಕಂಥ ತಮ್ಮ ಪಾಲಕರು ಎಲ್ಲರೂ ಅವ್ರನ್ನ ಹುಡುಗರನ್ನ ಬೈದು ಒಟ್ಟು ಊರಿಗೆ ಬರಂಗ ಮಾಡಲಿಲ್ಲ. ಒಟ್ಟು ಊರಿಗೆ ಆಗಿಬಿಡ್ಲಿಲ್ಲ ಅವರು ಪಾಲಕರು. ಇಂಥ ಸಂದರ್ಭದಲ್ಲಿ ಒಮ್ಮೆ ಸರ್ಕಾರಿ ಶಾಲೆಗೆ 10 ದಿನ ರಜೆ ಸಿಗುತ್ತೆ. ಅದೇ 10 ದಿನ ರಜೆ ಆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ರಜೆ ಸಿಗುತ್ತೆ. ಆಗ ಆ ಮಕ್ಕಳು ಊರಿಗೆ ಬರ್ತಾರೆ, ಅಪ್ಪ ಅಮ್ಮನ ನೋಡ್ಬೇಕಂತೇಳಿ ಊರಿಗೆ ಬರ್ತಾರೆ. ಬಂದ ತಕ್ಷಣವೇ ಅವತ್ತೊಂದು ದಿನ ಫ್ರೆಂಡ್ಸ್ ಎಲ್ಲರೂ ಭೇಟಿಯಾಗ್ತಾರೆ. ನಾಳೆ ಹಿಂಗಿಂಗಲೇ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಮಕ್ಕಳು, ನಾಳೆ ಹಿಂಗಿಂಗಲೇ ನಾವೆಲ್ಲ ಸೇರಿ ಹೊಲದ ಕಡೆ ಹೋಗೋಣ, ಅಲ್ಲಿ ಏನಾದರೂ ಒಂದು ಮಾಡಿ ಬರೋಣ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಬೆಳಕರಿದ ತಕ್ಷಣ ಇದರಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳು, ಅದರಲ್ಲಿ ಒಬ್ಬನಿಗೆ ಸೋಡಾ ಗ್ಲಾಸ್ ಬಂದಿದೆ, ಇನ್ನೊಬ್ಬನಿಗೆ ನಾರ್ಮಲ್ ಚಸ್ಮ ಬಂದಿದೆ. ಇವರು 8 ಜನ ಸೇರಿ ತೋಟದ ಕಡೆ ಹೋದ್ರು, ಅಂದ್ರೆ ಗದ್ದೆ ಕಡೆ ಹೋದ್ರು. ಗದ್ದೆ ಕಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪಾಪ ಸಿಟಿಯಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು, ಅವ್ರಿಗೆ ಹಳ್ಳಿಯಲ್ಲಿ ಇರ್ತಕ್ಕಂಥದ್ದು ಏನು ಗೊತ್ತಾಗ್ತಾ ಇರಲಿಲ್ಲ. ಇವರು ಹಳ್ಳಿಯಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳಿಗೆ ಸಿಟಿಯಲ್ಲಿ ಏನು ಗೊತ್ತಾಗ್ತಾ ಇರಲಿಲ್ಲ. ಒಂದು ನಾಲೆಜ್, ಒಂದು ಬುಕ್. ಇಂಗ್ಲೀಷ್ ಮೀಡಿಯಂ ಅಂದ ತಕ್ಷಣವೇ ನಮಗೆ ಒಂದು ಬುಕ್, ಕನ್ನಡ ಮೀಡಿಯಂ ಅಂದ ತಕ್ಷಣವೇ ಒಂದು ನಾಲೆಜ್. ಹಿಂಗೆ ಹೋಗ್ತಾರೆ. ಹೊಲದಲ್ಲಿ ಓದಿದ ತಕ್ಷಣ ಒಂದು ಬಾರೆ ಗಿಡ ಇರ್ತೈತಿ, ಬಾರೆ ಹಣ್ಣಿನ ಗಿಡ ಇರ್ತೈತಿ. ಆ ಬಾರೆ ಹಣ್ಣಿನ ಗಿಡದ ಕೆಳಗಡೆ ಹಣ್ಣುಗಳು ಬಿದ್ದಿರ್ತವೆ. ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿರ್ತಕ್ಕಂಥ ಮಕ್ಕಳು ಎಲ್ಲ ಅವುಗಳನ್ನು ಆರಿಸ್ಕೊಂಡು ತಿಂತಾರೆ. ಆದರೆ ಕನ್ನಡ ಮೀಡಿಯಂನಲ್ಲಿ ಓದಿರ್ತಕ್ಕಂಥ ಮಕ್ಕಳು ಹಿಂಗೆ ಟೊಂಕಕ್ಕೆ ಕೈ ಕಟ್ಟಿಕೊಂಡು ಹಂಗ ನಿಂತ್ಕೊಂಡಿರ್ತಾರೆ, ಒಂದು ತಿನ್ನಂಗಿಲ್ಲ ಅವರು. ನೋಡೋಣ ಅಂತೇಳಿ ಅವರೆಲ್ಲ ಆರಿಸ್ಕೊಂಡು ತಿಂತಾ ಇದ್ರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳು. ಇವರು ಆ ಕಡೆ ಒಬ್ಬ ನಿಂತ್ಕೊಂಡ, ಈ ಕಡೆ ಒಬ್ಬ ನಿಂತ್ಕೊಂಡ, ಎದುರಿಗೊಬ್ಬ ನಿಂತ್ಕೊಂಡುಗಳೇ ಕಲ್ಲು ತಗೊಂಡು ಒಗೆದು ಕೆಳಗೆ ಬಿದ್ದಾಗ ತಿಂದ್ರೆ ಇವ್ಕೆ ರುಚಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳಿಗೆ. ಅವನೊಬ್ಬನ ಕಲ್ಲೋಗಿದ್ದಾನೆ, ಇವನೊಬ್ಬನ ಕಲ್ಲೋಗಿದ್ದಾನೆ, ಈ ಕಡೆ ಒಬ್ಬನ ಕಲ್ಲೋಗಿದ್ದಾನೆ. ಕಲ್ಲು ಒಗೆದು ಹಣ್ಣುಗಳನ್ನು ಬೀಳಿಸ್ತಾ ಇದ್ರೆ ಒಂದು ಕಲ್ಲು ಬಂದು ಜಾರಿ ಸೋಡಾ ಗ್ಲಾಸ್ ಹಾಕೊಂಡಿದ್ನಲ್ಲ, ಆ ಸೋಡಾ ಗ್ಲಾಸ್ ಹಾಕೊಂಡಿರ್ತಕ್ಕಂಥ ಹುಡುಗನಿಗೆ ಅಣಿಗೆ ಬಿದ್ದುಬಿಡ್ತು. ಯಪ್ಪೋ ಅಂತೇಳಿ ಬಿದ್ನು ಸತ್ನು ಅಂತೇಳಿ ಅವನು ಬಿದ್ದುಬಿಟ್ಟ. ಬಿದ್ದುಬಿಟ್ಟ. ರಕ್ತ ಬರ್ತಾ ಇದೆ, ಅಳ್ತಾ ಇದ್ದಾನೆ. ಅದು ನೋಡ್ರೆ ಚೂರು ಗಾಯ ಆಗಿದೆ, ರಕ್ತ ಮಾತ್ರ ಭಯಂಕರ ಸುರಿತಾ ಇದೆ. ಯಪ್ಪ ನಾನು ಸತ್ತು ಹೋದ್ನೋ ಅಂತೇಳಿ ಅಳ್ತಾ ಇದ್ದೇನೆ. ವಾಟ್ ಎ ವಂಡರ್ಫುಲ್, ಏನಾಗ್ತಾ ಇದೆ ನನಗೆ, ದಿಸ್ ಈಸ್ ಬ್ಲಡ್, ಹಿಂಗೆ ಅಂತೇಳಿ ರೋದನ ಮಾಡಕತ್ಬಿಟ್ಟ. ಅಲ್ಲೇ ಇರತಕ್ಕಂಥ 4 ಕನ್ನಡ ಮೀಡಿಯಂ ಹುಡುಗರು ಓಡೋಡಿ ಬಂದ ತಕ್ಷಣ ನೋಡ್ತಾ ಇದ್ದಾರೆ, ರಕ್ತ ಹರಿತಾ ಇದೆ. ಅಲ್ಲೇ ಟೊಂಕಕ್ಕೆ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಕ್ಕಂಥ ಕನ್ನಡ ಮೀಡಿಯಂ ಹುಡುಗ ಓಡೋಡಿ ಬಂದು ತನ್ನ ಶರ್ಟನ್ನು ಅರ್ಧ ಅವನ ಹಣೆಗೆ ಕಟ್ಟಿಬಿಟ್ಟ, ಏನಾಗಲ್ಲ ಅಂತೇಳಿ. ಇದಿಷ್ಟು ಕೇಳ್ತಾ ಇದೆಯಲ್ಲ, ನನ್ನ ಗಾಯ ಇಷ್ಟಿದೆ ಅಂತೇಳಿ ತನ್ನ ಗಾಯವನ್ನು ತೋರಿಸ್ತಾ ಇದ್ದೇನೆ, ದೊಡ್ಡ ಗಾಯವನ್ನು. ಇಷ್ಟೆಲ್ಲ ಆಯ್ತು. ಹಣ್ಣನ್ನ ಇವರು ಒಗೆದ್ರು, ಕಲ್ಲು ಒಗೆದು ಅದು ಕೆಳಗೆ ಬಿದ್ದ ತಕ್ಷಣ ಅದನ್ನ ತಿಂದ್ರು. ತಿಂದ ತಕ್ಷಣವೇ ಹಂಗೆ ಹೋಗ್ತಾ ಇದ್ದಾರೆ ಮುಂದಕ್ಕೆ. ಅಲ್ಲಿ ಒಂದು ಹುಣಸೆ ಗಿಡ ಕಂಡಿತ್ತು ಇವ್ರಿಗೆ. ಎಳೆ ಹುಣಸೆಕಾಯಿ ಆಗಿದ್ದು, ಅವುಗಳನ್ನು ಮತ್ತೆ ಕಲ್ಲು ಒಗೆದು ಅವುಗಳನ್ನು ಬಿಳಿಸ್ಕೊಂಡು ಅವುಗಳನ್ನು ತಂದು ಒಂದು ಬಂಡಿಗೆ ಹಾಕಿ ಕುಟ್ಟಿ ರುಬ್ಬಿ ಉಪ್ಪು ಹಾಕಿ ಜೀರಿಗೆ ಹಾಕಿ ಖಾರವನ್ನು ಹಾಕಿ ಆ ಬಂಡೆಯನ್ನು ಒರೆಸಲಾರದೆ ರುಬ್ಬಿಟ್ಟಿರ್ತಾರೆ ಇವರು. ಅದನ್ನೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗಳು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಚಿಚಿ ಎಂಥ ಹೊಲಸು ತಿಂತಾ ಇದ್ದೀರಿ ನೀವು ಒರೆಸಿಲ್ಲ, ಏನು ಮಾಡಿಲ್ಲ, ಚಿಚಿ ನಿಮಗೆ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗಿ ನಿಮಗೆ ರೋಗಗಳು ಬರುವುದಿಲ್ಲವೇ?
ಚಿಚಿ ಚಿಚಿ ಇಂಥದ್ದೆಲ್ಲ ತಿನ್ನಬಾರ್ದು, ನಮ್ಮ ಅಪ್ಪ ಅಮ್ಮ ಮೇಷ್ಟ್ರುಗಳು ಹೇಳಿಕೊಟ್ಟಿಲ್ಲ. ಇವು ಬಿಡ್ತಾ ಇಲ್ಲ, ಧೂಳ ಬಿಡ್ತಾ ಇಲ್ಲ, ಏನ ಬಿಡ್ತಾ ಇಲ್ಲ, ತಿಂತಾ ಇದ್ದಾರೆ. ಹಂಗೆ ನಿಮಗೆ ಬೇಕಾ ಅಂತ ಚಿಚಿ ಇದನ್ನ ಮುಟ್ಟೋದಿಲ್ಲ ನಾವು ಅಂತ ಇವರು. ಹಂಗಾತ್ ಹಿಂಗಾತ್ ಅಕ್ಕಡಿ ಇಕ್ಕಡೆ ಹೊಲದಲ್ಲಿ ಅಡ್ಡಾಡಿ ಹೋಗ್ತಿದ್ರು. ಹೋಗ್ಬೇಕಾದ್ರೆ 2 ಎಮ್ಮೆ ಇದ್ವು ಅಲ್ಲಿ. ಯಾರ ಎಮ್ಮೆ ಕಾಯಕ್ಕೆ ಬಂದಿದ್ರು, ಅವಾಗ ಎಮ್ಮೆಗಳನ್ನು ಬಿಟ್ಟು ಊರಕ್ಕೆ ಹೋಗಿಬಿಟ್ಟಿದ್ರು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಬ್ಬರು ಏರಿಬಿಟ್ರು ಎಮ್ಮೆ ಮೇಲೆ. ಅವ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ನಾ ಬರುತ್ತೆ ಅಂದ್ಬಿಟ್ಟ. ಬಾ ಅಂತೇಳಿ ಎಮ್ಮೆ ಮೇಲೆ ಹಚ್ಕೊಂಡ್ರೆ ಇವ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಒಬ್ಬನು ಕೆಳಗಿದ್ದವನು ಎಮ್ಮೆ ಬಾಲ ಮುರಿದ್ಬಿಟ್ಟ. ಆರಿಕೆ ಬಿದ್ದು ಬಿಡಿತು. ಆರಿಕೆ ಅಂದ್ರೆ ಅದು ರೋದನ ಮಾಡ್ಕೊಂತ ತೆಗಿರ್ಕೊಂತ ಹೋಗ್ಬಿಡ್ತು. ಹೋದ ತಕ್ಷಣವೇ ಅವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಏನು ಹಿಂದೆ ಕುಂತ್ಕೊಂಡಿದ್ನಲ್ಲ ಅವ್ನು ರಪ್ ಅಂತೇಳಿ ಬಿದ್ದುಬಿಟ್ಟ. ಮುಂದೆ ಇಬ್ರು ಕುಂತ್ಕೊಂಡಿದ್ರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಒಟ್ಟ ಬೀಳಲ್ಲ, ರೆಡ್ಡಿ ನಿನ್ನ ಹೊಡಿಲೆ ಅಂತ ಇದ್ದಾರೆ ಅವರು. ಅವನು ಬಿದ್ದು ಆ ಕಡೆ ಗದ್ದೆಯಲ್ಲಿ ಬಿದ್ದು ಕಣಿ ಮೇಲೆ ಬಿದ್ದು ಅವನು ಕಾಲು ಮುರ್ಕೊಂಬಿಟ್ಟ. ಹಿಂಗೆಲ್ಲ ಆಯ್ತು. ಮತ್ತೆ ಎಮ್ಮೆ ಮೇಲೆ ಇಂದ ಇಳಿದು ಕೆಳಗೆ ಬಂದು ಅವನು ಮತ್ತೆ ಯೋಗಕ್ಷೇಮ ಎಲ್ಲ ನೋಡಿ ಮತ್ತೆ ಕರ್ಕೊಂಡು ಹೋದ್ರು. ಎಲ್ಲಿ ಅಂದ್ರೆ ಅಲ್ಲಿ ಒಂದು ಪಂಪ್ ಸೆಟ್ ಇತ್ತು, ಗದ್ದೆಯಲ್ಲಿ ಒಂದು ಪಂಪ್ ಸೆಟ್ ಇತ್ತು. ಅದು ಸ್ಟಾರ್ಟ್ ಆಗಿರಲಿಲ್ಲ. ಪಾಪ ಯಾರ್ದೋ ರೈತರದ್ದು, ರೈತನ ಹೊಲದಲ್ಲಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಹೆಂಗಾದ್ರೂ ಮಾಡಿ ನಾವು ಅದನ್ನ ಸ್ಟಾರ್ಟ್ ಮಾಡಿ ಮೈ ತೊಳ್ಕೊಂಡು ಬರೋಣ ಅಂತೇಳಿ ಭಾರಿ ತಲೆ ಉಪಯೋಗಿಸ್ಬೋದು. ಅದೇ ಮೋಟ್ರ ಸ್ಟಾರ್ಟ್ ಮಾಡ್ಬೇಕಂತೇಳಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋದ್ರು. ಒಬ್ಬನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹಿಂಗೆ ಬನೀನು ಬಿಚ್ಚಿ ತಗ್ಗಡ ಮೋಟ್ರ್ ಒತ್ತಾನೆ, ಬಟನ್ ಹಸಿರು ಬಟನ್ ಒತ್ತಾನೆ, ಗರ್ರ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಯಪ್ಪೋ ಅಂತ ಹೇಳಿಬಿಟ್ಟು ಅವ್ರಿಗೆ ಓದ್ಗಳು ಇವರಲ್ಲಿ ಗೊಳ್ಳಂತ ನಗತಾರ. ಹಂಗಲ್ಲಿ ಬಾರ್ಲಿ ಅದು ಹಂಗಲ್ಲ ಹಿಂಗಲ್ಲ, ಇದು ಮೋಟ್ರ್ ಸ್ಟಾರ್ಟ್ ಆಗಿತ್ತು ಬಾ, ಅದು ಏನು ಮಾಡಂಗಿಲ್ಲ ಅಂತೇಳಿ ತೋರಿಸ್ತಾರೆ. ಅವಾಗ ಅದೇ ನೀರು ಬೀಳೋ ಪೈಪಿಗೆ ಹೊರಗಡೆ ಅವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಸೋಡಾ ಬುಡ್ಡಿ ಗ್ಲಾಸ್ ಇದ್ನಲ್ಲ ಆ ತಿಂತ್ಕೊಂಡಿದ್ದು ಯಾವಾಗ ಮೋಟ್ರ್ ಸ್ಟಾರ್ಟ್ ಆಗಿಬಿಡ್ತಿ, ಆ ಪೈಪಿನ ನೀರು ಧಪ್ ಅಂತೇಳಿ ಮುಖಕ್ಕೆ ಬಡದು ಬಿಡ್ತಿ. ಅವನು ಧಪ್ ಅಂತೇಳಿ ಕೆಳಗೆ ಬಿದ್ದು ನೆಲಗದ್ದಾಗ ಉಳಿಕಂತ ಹೋಗ್ಬಿಡ್ತಾನೆ. ಅವನು ಹಳಕತ್ತಿ ಬಿಡ್ತಾನ. ಯಪ್ಪ ನಾನು ಎಲ್ಲಿದ್ದೇನೋ ಎಲ್ಲಿಲ್ಲ, ಮೈಯೆಲ್ಲ ಕೆಸರು, ಮೈಯೆಲ್ಲ ರಾಡಿ, ಏನಾಯ್ತು ಅಂತೇಳಿ ಭಾಳಷ್ಟು ಒದ್ದಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅವನು ಕರ್ಕೊಂಬಂದು ಗಾಡಿ ನಿಂದಿರಿಸಿದ್ರು. ಈ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮಕ್ಕಳು ಇದಾರಲ್ಲ, ಅವ್ರು ಮೈ ತೊಗೊಳ್ಳಿಲ್ಲ. ಮೈ ತೊಳ್ಕೊಳ್ಳುವ ಜೊತೆಗೆ ಏನು ಮಾಡಿದ್ರು ಎಡವಟ್ಟ ಅಂತಂದ್ರೆ ಸ್ನಾನ ಮಾಡಿದ್ರು, ಮತ್ತೆ ಪಂಪ್ ಸೆಟ್ ಒಳಗೆ ಹೋದ್ರು. 3 ಫೀಸ್ ಕಿತ್ಕೊಂಡು ಬಂದ್ಬಿಟ್ರು. ಕಿತ್ಕೊಂಡು ಊರಾಗ ಬಂದ್ಬಿಟ್ರು. ಈ ಪಾಪ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಶಿಸ್ತು ಗೊತ್ತಿರುತ್ತೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಶಿಸ್ತಿನ ಜೊತೆಗೆ ಜನರಲ್ ನಾಲೆಜ್ ಇರುತ್ತೆ. ಒಟ್ಟಾರೆಗೆ ಹೇಳೋದೇನಂತಂದರೆ, ಮಕ್ಕಳಿಗೆ ಏನೇ ಕಲಿಸಿ ಎಂಥದೇ ಮಾಡಿ ಶಿಸ್ತಿನ ಜೊತೆಗೆ ಜ್ಞಾನವನ್ನು ಕಲಿಸಿಕೊಟ್ರೆ ಭಾಳ ಬಂಗಾರವಾಗುತ್ತೆ, ಹಗುರಾಗುತ್ತೆ ಅಂತ ಹೇಳುತ್ತಾ ನಿಮ್ಮ ಮಕ್ಕಳನ್ನು ಹತ್ತಿರದ ಶಾಲೆಗೆ ಕಳಿಸಿಕೊಡಿ. ಅವರು ಉದ್ಧಾರವಾಗಲಿ, ಅವರ ಬದುಕು ನಯವಾಗಲಿ. ನಮಸ್ಕಾರ.